ಮೊಲ ಮತ್ತು ಆನೆ ಅರಣ್ಯದ ಗೆಳೆಯರು. ಮೊಲ ಎಚ್ಚರಿಕೆಯಿಂದಿದ್ದರೆ ಆನೆ ಗರ್ವದಿಂದ ಮಾತನಾಡುತ್ತಿತ್ತು. ಒಂದು ದಿನ ಆನೆ, ನೀನು ನನಗೆ ಏನೂ ಸಹಾಯ ಮಾಡಲಾರೆ ಎಂದು ಮೊಲವನ್ನು ನಿಂದಿಸಿತು. ಅದರ ಮೇಲೆ ಮೊಲ ಕೋಪಗೊಂಡು ದೂರವಾಯಿತು. ಕೆಲ ದಿನಗಳಲ್ಲಿ ಆನೆ ಒಂದು ಆಳವಾದ ಗುಂಡಿಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಒಬ್ಬರ ಸಹಾಯವಿಲ್ಲದೆ ಹೊರಬರಲಾಗಲಿಲ್ಲ. ಅಷ್ಟರಲ್ಲಿ ಮೊಲ ಮರೆಯದ ಹೃದಯದಿಂದ ಬಂದು ತನ್ನ ಚಿಕ್ಕ ದೇಹದಿಂದ ಒಂದು ಮರದ ರೆಂಬೆಯ ಸಹಾಯದಿಂದ ಆನೆಯನ್ನು ಹೊರತೆಗೆದಿತು. ಆನೆ ತಾನು ಮಾಡಿದ ತಪ್ಪನ್ನು ಅರಿತು ಕ್ಷಮೆ ಕೇಳಿತು. ಸೊ ಗೈಸ್, ನೋಡಿದ್ರಲ್ಲ, ಈ ತರ ಒಂದು ವಿಡಿಯೋಸ್ಗಳನ್ನ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡಬಹುದು. ಅದು ಹೇಗಿಂತ A to Z ಎಡಿಟಿಂಗ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ? ಹ್ಯಾಂಡ್ ಗೈಸ್, ನಿಮಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಗೈಸ್. ಇವಾಗ ನಮಗೆ ಸ್ಟೋರಿ ಬೇಕಲ್ಲ, ಈಗ ನಾವು ಚಾಟ್ ಜಿಪಿಟಿನ ಯೂಸ್ ಮಾಡ್ಕೊಳ್ಳೋಣ. ಓಕೆನಾ? ಸಿಂಪ್ಲಿ ಗೂಗಲ್ಗೆ ಹೋಗಿ ಇಲ್ಲಿ ಟೈಪ್ ಮಾಡಿ ಚಾಟ್ ಜಿಪಿಟಿ ಅಂತ. ಫಸ್ಟ್ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸ್ತಿದ್ದಲ್ಲ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಈಗ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟ್ರೈ ಚಾಟ್ ಜಿಪಿಟಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ ಗೈಸ್? ಅದನ್ನ ಕ್ಲಿಕ್ ಮಾಡಿದಾಗ ಈ ತರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆಲ್ಲ, ಅಲ್ಲಿ ನೀವು ಟೈಪ್ನ ಮಾಡಿ, ನಾನು ಏನು ಟೈಪ್ ಮಾಡ್ತೀನಿ ಅದನ್ನ. ಓಕೆನಾ? ಇಲ್ಲಿ ನೋಡ್ಬೋದು ಎನಿಮಲ್ ಕಾರ್ಟೂನ್ ಸ್ಟೋರಿ ಕನ್ನಡ ಇನ್ 100 ವರ್ಡ್ಸ್ ಅಂತ ಹಾಕಿ. ಇಲ್ಲಿ ಎನಿಮಲ್ ಬಂದು ನೀವು ಬೇರೆ ಏನಾದರೂ ಆ್ಯಡ್ ಮಾಡ್ಬೋದು, ಲೈಕ್ ನೀವು ಫಾರ್ಮರ್ದು ಏನಾದರೂ ಆ್ಯಡ್ ಮಾಡ್ಬೋದು. ಓಕೆನಾ? ಇಲ್ಲಿ ಇನ್ನು 100 ವರ್ಡ್ಸ್ ಅಂತ ಇದೆಲ್ಲ, ಅಲ್ಲಿ ನೀವು 1000 ವರ್ಡ್ಸ್ ಅಂತ ಹಾಕಿ ಜಾಸ್ತಿ ಸ್ಟೋರಿ ಬೇಕಾದರೆ ಏರೋ ಬಟನ್ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಓಕೆನಾ? ಈಗ ನಿಮಗೆ ನೋಡ್ಬೋದು ಒಂದು ಸ್ಟೋರಿನ ಬರ್ಕೊಟ್ಟಿದೆ, ಅದು ಕೂಡ 100 ವರ್ಡ್ಸಲ್ಲಿ. ನಾನು ಆಗಲೇ ಹೇಳಿದಾಗೆ 1000 ಹಾಕಿದರೆ ಇನ್ನೂ ಜಾಸ್ತಿ ನಿಮಗೆ ಇಲ್ಲಿ ಸ್ಟೋರಿನ ಬರೆದು ಕೊಡುತ್ತೆ. ಓಕೆನಾ ಗೈಸ್? ಇಲ್ಲಿ ಸ್ಟೋರಿನ ಕರೆಕ್ಟಾಗಿ ಒಮ್ಮೆ ಓದ್ಕೊಳ್ಳಿ. ಓಕೆನಾ? ನಿಮಗೆ ಏನಾದರೂ ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಇದ್ದರೆ ನೀವು ಇದನ್ನು ಕಾಪಿನ ಮಾಡ್ಕೊಂಡು ನೆಕ್ಸ್ಟ್ ನೋಟಲ್ಲಿ ಸೇವ್ ಮಾಡಿರ್ತೀರಲ್ಲ, ಅಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಸ್ಟೋರಿನೇ ಇಷ್ಟ ಇಲ್ಲ ಅಂತ ಹೇಳಿದರೆ ಅನದರ್ ಅಂತ ಕೊಟ್ಟರೆ ಇನ್ನೊಂದು ಸ್ಟೋರಿನ ಇದು ಬರೆದು ಕೊಡುತ್ತೆ. ಓಕೆನಾ? ಇದಾದಮೇಲೆ ನಾವು ಇದೆಲ್ಲವನ್ನು ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ ಗೈಸ್? ಈ ಥರ ಇದನ್ನು ಸ್ಟಾರ್ಟಿಂಗಿಂದ ಕಾಪಿನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಕಾಪಿನ ಮಾಡಿಕೊಂಡು ಇವಾಗ ಬ್ಯಾಕ್ ಪೇಜಿಗೆ ಬಂದು ನಿಮ್ಮದು ಮೊಬೈಲಲ್ಲಿ ನೋಟ್ಸ್ ಅಂತ ಒಂದು ಆ್ಯಪ್ ಇರುತ್ತೆ. ಓಕೆನಾ? ತುಂಬ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆನಾ? ಇಲ್ಲಿ ನೋಟ್ ಅಂತ ಟೈಪ್ನ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಆ್ಯಪ್ ಇಲ್ಲಿ ಸಿಗುತ್ತೆ. ಓಕೆನಾ? ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ, ಅಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಟ್ಸ್ ಅದು ಪೇಜ್ ಇರುತ್ತೆ. ಸೊ ಇಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಿ. ಓಕೆನಾ? ಪೇಸ್ಟ್ ಮಾಡಿ ಇಲ್ಲಿ ಒಂದು ಟೈಟಲ್ ಕೊಡಿ, ನಿಮಗೆ ಗೊತ್ತಾಗೋಕೆ. ಯಾಕಂದರೆ ತುಂಬ ಸ್ಟೋರಿ ಕ್ರಿಯೇಟ್ ಮಾಡಿರ್ತಾರೆ, ಯಾವುದಂತ ಗೊತ್ತಾಗಲ್ಲ. ಇಲ್ಲಿ ಸ್ಟೋರಿ ಅಂತ ಏನಾದರೂ ನೇಮ್ ಹಾಕಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಓಕೆನಾ? ಇದೀಗ ಸೇವ್ ಆಗುತ್ತೆ. ಇದಾದಮೇಲೆ ಗೈಸ್ ಅಗೇನ್ ಬ್ಯಾಕ್ ಪೇಜಿಗೆ ಬನ್ನಿ, ಚಾಟ್ ಜಿಪಿಟಿಗೆ. ಓಕೆನಾ? ಬಂದು ಇಲ್ಲಿಗ ನಾವು ಇಮೇಜ್ ಬೇಕಲ್ಲ, ನಮಗೆ ಇಮೇಜ್ ಪ್ರಾಂಪ್ಟ್ನಲ್ಲಿ ಕೊಡಬೇಕು. ಇಲ್ಲಿ ನೋಡಿ ನಾನು ಕೊಟ್ಟಿದ್ದೀನಿ, ಅದೇ ಥರ ನೀವು ಟೈಪ್ನ ಮಾಡ್ಕೋಬೋದು. ಓಕೆನಾ? ಕ್ರಿಯೇಟ್ 5 ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ ಹಾಕಿ ಏರೋ ಬಟನ್ ಇದೆಲ್ಲ, ಅಲ್ಲಿ ಕ್ಲಿಕ್ನ ಮಾಡಿ. ಓಕೆನಾ? ಇಲ್ಲಿ ಇನ್ನೊಂದು ಏನಂದರೆ ನಾನು 5 ಅಂತ ಹಾಕಿದ್ದೀನಿ, ಯಾಕಂದರೆ ಇಲ್ಲಿ 100 ವರ್ಡ್ಸ್ದು ಸ್ಟೋರಿ ಇರೋದಲ್ಲ. ನೀವು 1500 ಇದ್ದರೆ ಇಲ್ಲಿ ನೀವು 50 ಇಮೇಜ್ ಅಂತ ಕೂಡ ಹಾಕ್ಬೋದು, 10 ಇಮೇಜ್ ಅಂತ ಹಾಕ್ಬೋದು, 20 ಎಷ್ಟು ಬೇಕಾದರೂ ನೀವು ಹಾಕ್ಬೋದು. ಓಕೆನಾ? ಅನ್ಲಿಮಿಟೆಡ್ ಇಲ್ಲಿ ಇಮೇಜ್ ಪ್ರಾಂಪ್ಟ್ನ ಇದು ಬರೆದು ಕೊಡುತ್ತೆ. ಓಕೆನಾ ಗೈಸ್? ಇಲ್ಲಿ ನಾನು 5 ಅಂತ ಹಾಕಿದ್ದೀನಿ. ಗೈಸ್ ಈಗ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿರೋ ಪ್ರಾಂಪ್ಟನ್ನ ಬರೆದು ಕೊಡುತ್ತೆ. ಓಕೆನಾ? ಡೀಟೇಲ್ ಆಗಿ ಇದು ಬರೆದು ಕೊಡುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಕನ್ನಡದಲ್ಲಿ ಕೂಡ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಸ್ಟೋರಿಯಲ್ಲಿ ಓದಿ ಹೇಳ್ಬೋದು. ಓಕೆನಾ? ಇದನ್ನು ಕೂಡ ಸ್ಟೋರಿಗೆ ಯೂಸ್ ಮಾಡ್ಕೋಬೋದು. ಸೊ ಗೈಸ್ ಇದನ್ನು ಕೂಡ ಈ ತರ ಕಾಪಿನ ಮಾಡಿಕೊಂಡು ನಾನಾಗ ಹೇಳಿದಲ್ಲ ನೋಟ್ಸ್ ಅಲ್ಲಿ ಹೋಗಿ ಇದನ್ನ ಪೇಸ್ಟ್ ಮಾಡಿ. ಓಕೆನಾ? ಈ ನೋಟ್ಸ್ ಅಲ್ಲಿ ಒಂದು ಇದಕ್ಕೆ ಟೈಟಲ್ ಕೂಡ ಹಾಕಿ ಪ್ರಾಂಪ್ಟ್ ಅಂತ, ಆಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಇದಾದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಸೇವ್ ಮಾಡಿ. ಓಕೆನಾ? ಸೊ ಗಾಯ್ಸ್ ಇವಾಗ ಹೇಗೆ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಐಡಿಯೋಗ್ರಾಮ್ ಅಂತ ಸರ್ಚ್ ಮಾಡಿ. ಓಕೆನಾ? ಈ ಒಂದು ಫಸ್ಟ್ ವೆಬ್ಸೈಟ್ ಇಲ್ಲಿ ನಿಮಗೆ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಇದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ ಗೈಸ್? ಇಲ್ಲಿ ನೀವು ಇಮೇಲ್ ID ಇದೆಯಲ್ಲ ಅದನ್ನು ಹಾಕಿ ನೀವು ಲಾಗಿನ್ ಆಗಬೇಕು. ಓಕೆನಾ? ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಇದಾದಮೇಲೆ ಗೈಸ್ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಬ್ಲ್ಯಾಕಲ್ಲಿ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ ಗೈಸ್? ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗಿದೆಯಲ್ಲ, ಇಲ್ಲಿ ಡಿಸ್ಕ್ರೈಬ್ ವಾಟ್ ಯು ವಾಂಟ್ ಟು ಸಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಗೈಸ್ ಇಲ್ಲಿ ನೀವು ಒಂದು ಈ ಲೈನ್ ಆ್ಯಡ್ ಮಾಡಿ ಫಸ್ಟಲ್ಲಿ. ಓಕೆನಾ? ಇನ್ನು 3D ಆ್ಯನಿಮೇಷನ್ ಸ್ಟೈಲ್ ಅಂತ. ಓಕೆನಾ? ಆಗ ನಿಮಗೆ ಇದು 3Dಯಲ್ಲಿ ಇಮೇಜನ್ನು ನಿಮಗೆ ಜನ್ರೇಟ್ ಮಾಡಿ ಕೊಡುತ್ತೆ. ಈ ಥರ ಒಂದು ಇಲ್ಲಿ ಸೆಂಟೆನ್ಸ್ನ ಆ್ಯಡ್ನ ಮಾಡಿಕೊಂಡು ಇಲ್ಲಿ ಇನ್ವರ್ಟೆಡ್ ಕೊಮಾನ ಹಾಕಿ. ಓಕೆನಾ ಗೈಸ್? ಇಲ್ಲಿ ಇದೆಲ್ಲ ಇದು. ಓಕೆನಾ? ಇಲ್ಲಿ ಇನ್ವರ್ಟೆಡ್ ಕೊಮಾನ ಆ್ಯಡ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡಿದರೆ ಇಲ್ಲಿ ಆಕ್ಸೆಪ್ಟ್ ರೇಷಿಯೋ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ
16:9 ಅಂತ ಇದೆಲ್ಲ ಸೈಡಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನನಗೆ ಇಲ್ಲಿ ನೋಡ್ಬೋದು ಈ ಥರ ಸೆಲೆಕ್ಟ್ ನಾವು ಮಾಡ್ಕೋಬೇಕು. ಗೈಸ್ ಇದೆಲ್ಲ ನೀವು ಸೆಟ್ಟಿಂಗ್ ಮಾಡಿದ್ಮೇಲೆ ಹೇಗೆ ಇವಾಗ ಬ್ಯಾಕ್ ಪೇಜಿಗೆ ಬನ್ನಿ, ನೋಟ್ಸಿಗೆ. ಓಕೆನಾ, ಆಗ ನೋಟ್ಸಲ್ಲಿ ನಾವು ಪ್ರಾಂಪ್ಟ್ ಸೇವ್ ಮಾಡಿದ್ವಲ್ಲ ಇಮೇಜ್ ಇದ್ದು, ಸೊ ಅದನ್ನು ಕ್ಲಿಕ್ನ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಪ್ರಾಂಪ್ಟ್ ಏನಿದೆ ಅದನ್ನು ಈ ಥರ ಸೆಲೆಕ್ಟ್ ಮಾಡಿ ಕಾಪಿನ ಮಾಡ್ಕೊಳ್ಳಿ. ಫಸ್ಟ್ ಪ್ರಾಂಪ್ಟನ್ನ ಈ ಥರ ಕಾಪಿ ಮಾಡಿದ್ಮೇಲೆ ಎಗೇನ್ ಐಡಿಯೋಗ್ರಾಮ್ ಇದೆಲ್ಲ ಅದಕ್ಕೆ ಹೋಗಬೇಕು. ಓಕೆನಾ ಗೈಸ್, ಆ ಪೇಜ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲೇ ಇರುತ್ತೆ. ಓಕೆನಾ, ಇದಾದಮೇಲೆ ಇಲ್ಲಿ ನಾವು ಆ್ಯಡ್ ಮಾಡಿದ್ವಲ್ಲ ಲೈನ್, ಸೊ ಅಲ್ಲಿ ಇದನ್ನು ಪೇಸ್ಟ್ ಮಾಡಿ ಇಲ್ಲಿ ಲಾಸ್ಟಿಗೆ ನೀವು ಇನ್ವರ್ಟೆಡ್ ಕೊಮಾನ ಆ್ಯಡ್ ಮಾಡಿದರೆ ಆಯಿತು. ಓಕೆನಾ, ಇದಾದಮೇಲೆ ಗೈಸ್ ಇಲ್ಲಿ ನೀವು ಜನ್ರೇಟ್ ಮೇಲೆ ಕ್ಲಿಕ್ನ ಮಾಡಿದರೆ ಆಯಿತು, ನಿಮಗೆ ಇಮೇಜಲ್ಲಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆನಾ ಗೈಸ್. ಸೊ ಗೈಸ್ ಈಗ ಇಲ್ಲಿ ನೋಡ್ಬೋದು ಕೆಳಗೆ ಇದೆಲ್ಲ ಇಲ್ಲಿ ಜನ್ರೇಟ್ ಆಗ್ತಿದೆ 4 ಇಮೇಜ್. ಓಕೆನಾ, ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ನ ಮಾಡ್ಕೋಬೋದು. ಇದು ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಓಕೆನಾ, ಸೊ ಗೈಸ್ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರೋ ಇಲ್ಲಿ ಇಮೇಜ್ ಕ್ರಿಯೇಟ್ ಆಗಿದೆ ಅಂತ. ಓಕೆನಾ, ನೀವು ಈ ಚೆನ್ನಾಗಿರೋ ಇಮೇಜ್ ಮೇಲೆ ಈ ಥರ ಟ್ಯಾಪ್ನ ಮಾಡಿದರೆ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಡೌನ್ಲೋಡ್ ಆಗ್ತಿದೆ. ಓಕೆನಾ, ನೀವು ಯಾವುದು ಬೇಕು ಅದನ್ನು ಸೆಲೆಕ್ಟ್ನ ಮಾಡ್ಕೋಬೋದು. ನೀವು 2 ಇಮೇಜ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್, ಇದೇ ಥರ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಇದೆಲ್ಲ ಅಲ್ಲಿ ನೀವು 3D ಆ್ಯನಿಮೇಷನ್ ಸ್ಟೈಲ್ ಅಂತ ಇಲ್ಲಿ ಲೈನ್ ಇದೆಲ್ಲ, ಈ ಲೈನ್ನ ಹಾಗೆಯೇ ಇಟ್ಟು ನೆಕ್ಸ್ಟ್ ಇದು ಪ್ರಾಂಪ್ಟನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಕಟ್ ಕೊಟ್ಟು ಡಿಲೀಟ್ ಮಾಡಿ. ಓಕೆನಾ, ಡಿಲೀಟ್ ಮಾಡಿದರೂ ಆಗ್ಬೋದು, ಇಲ್ಲಾಂದರೆ ಕಟ್ ಕೊಟ್ಟು ಡಿಲೀಟ್ ಆಗುತ್ತೆ. ಓಕೆನಾ, ಇದಾದಮೇಲೆ ಅಗೇನ್ ಬ್ಯಾಕ್ ಪೇಜಿಗೆ ಬಂದು ಸೆಕೆಂಡ್ ಪ್ರಾಂಪ್ಟನ್ನು ಈ ಥರ ಕಾಪಿನ ಮಾಡಿಕೊಂಡು ಅಲ್ಲಿ ಹೋಗಿ ಪೇಸ್ಟ್ ಮಾಡಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಓಕೆನಾ ಗೈಸ್. ಇನ್ನೊಂದು ಏನಂದರೆ ತುಂಬ ಜನರಿಗೆ ಡೌಟ್ ಇರುತ್ತೆ ಇದು ಫ್ರೀ ಆಗಿರಲ್ಲ ಅಂತ. ಗೈಸ್ ನೀವು ಇಲ್ಲಿ ಇಮೇಲ್ ಐ ಡಿ ಸ್ವಿಚ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮಗೆ ಲಾಸ್ಟಲ್ಲಿ ನಾನು ಒಂದು ಬೋನಸ್ ಟಿಪ್ನ ಹೇಳ್ತೀನಿ ಯಾವ ಥರ ನಾವು ಫ್ರೀಯಾಗಿ ಇಮೇಜ್ ಕ್ರಿಯೇಟ್ ಮಾಡೋದು ಆ್ಯಂಡ್ ಅದಕ್ಕೆ ಆ್ಯನಿಮೇಷನ್ನ ಹೇಗೆ ಆ್ಯಡ್ ಮಾಡೋದು ಅಂತ ಎಂಡಲ್ಲಿ ಹೇಳ್ತೀನಿ. ಓಕೆನಾ, ಸ್ಕಿಪ್ ಮಾಡದೆ ನೋಡಿ. ಸೊ ಗೈಸ್ ಇವಾಗ ಗೂಗಲ್ಗೆ ಹೋಗಿ ಇಲ್ಲಿ ಹೈಲೋ AI ಅಂತ ಟೈಪ್ ಮಾಡಿ. ಓಕೆನಾ, ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಇದು ನಮಗೆ ಇಮೇಜ್ ಟು ವಿಡಿಯೋ ಕನ್ವರ್ಟ್ ಮಾಡೋದು. ಓಕೆನಾ, ಸೊ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಫಸ್ಟ್ ವೆಬ್ಸೈಟ್ ಮೇಲೆ ಈಗ ನಿಮಗೆ ಈ ಥರ ಒಂದು ಇಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಈ ಟಾಪಲ್ಲಿ ನಿಮಗೆ ಕಾಣಿಸ್ತಿದೆ ಗ್ರೀನಲ್ಲಿ ಟಿ ಅಂತ ಇದೆಲ್ಲ, ನೀವು ಅಲ್ಲಿ ಒಂದು ನಿಮಗೆ 3 ಡಾಟ್ ಇರುತ್ತೆ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಜಿಮೇಲ್ ID ಹಾಕಿ ಲಾಗಿನ್ ಆಗಬೇಕು. ಓಕೆನಾ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಸೊ ನನ್ನ ಜಿಮೇಲ್ IDಲಿ ತೋರಿಸ್ತಾ ಇದೆ. ಓಕೆನಾ ಗೈಸ್, ಇದಾದಮೇಲೆ ನಾವು ಇಲ್ಲಿ ಇಮೇಜ್ ಐಕನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಹಾಗೆ ನಿಮಗೆ ಇಲ್ಲಿ ಗ್ಯಾಲರಿ ಆಪ್ಷನ್ ಬರುತ್ತೆ. ಓಕೆನಾ, ಇಲ್ಲಿ ನೀವು ಯಾವುದು ಇಮೇಜ್ ಟು ವಿಡಿಯೋ ಕನ್ವರ್ಟ್ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಫಸ್ಟ್ ಇಮೇಜ್. ಓಕೆನಾ, ಸೊ ಇಲ್ಲಿ ಎಲ್ಲಿದೆ ಅದು. ಓಕೆ, ಇದನ್ನು ಸಿಲೆಕ್ಟ್ನ ಮಾಡ್ಕೊಳ್ಳೋಣ. ಇದಾದಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಮೇಲೆ. ಓಕೆನಾ, ಈಗ ನೋಡ್ಬೋದು ಇಲ್ಲಿ ಇಮೇಜಲ್ಲಿ ಇಲ್ಲಿ ಆ್ಯಡ್ ಆಗ್ತಿದೆ. ಓಕೆನಾ, ಇಮೇಜ್ ಇವಾಗ ನಾವು ಏನು ಮಾಡಬೇಕು, ಇಲ್ಲಿ ನಾವು ಪ್ರಾಂಪ್ಟನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಓಕೆನಾ, ಟೈಪ್ ಯುವರ್ ಐಡಿಯಾ ಕ್ಲಿಕ್ ಕ್ರಿಯೇಟ್ ಟು ಗೆಟ್ ಎ ವಿಡಿಯೋ ಅಂತ. ಓಕೆನಾ, ಸೊ ನೀವು ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಗೈಸ್ ಇಲ್ಲಿ ನೀವು ಈಗ ಬ್ಯಾಕ್ ಪೇಜ್ನ ಓಪನ್ ಮಾಡ್ಕೊಳ್ಳೋಣ, ನಮ್ಮದು ನೋಟ್ ಏನಿದೆ ಅದನ್ನು. ಓಕೆನಾ, ಅಲ್ಲಿ ಇವಾಗ ನೋಟ್ಸಿಗೆ ಹೋಗಿ ಇಲ್ಲಿ ಫಸ್ಟ್ ಇಮೇಜ್ ಇದು ಪ್ರಾಂಪ್ಟ್ ಇತ್ತಲ್ಲ ನಾವಾಗ ಸೇವ್ ಮಾಡಿದ್ವಿ ಅಲ್ಲ, ಸೊ ಅದನ್ನು ಇಲ್ಲಿ ನಾವು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ನಾವು ಹೆಡ್ಡಿಂಗ್ ಕೊಟ್ಟಿದ್ದೀವಿ ನೋಡಿ ಅದರಲ್ಲೇ ಇದೆ. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಕಾಪಿನ ಮಾಡ್ಕೊಂಡು ಗೈಸ್ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ, ಕ್ಲಿಕ್ನ ಮಾಡ್ಕೊಂಡು ಈಗ ನಾವು ಬ್ಯಾಕ್ ಪೇಜ್ಗೆ ಬರೋಣ. ಎಗೇನ್ ಈ ಹೈಲೋ ಇದು AIಗೆ. ಈಗ ನೀವು ಪೇಸ್ಟ್ನ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ, ಪೇಸ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ ಗೈಸ್, ಈಗ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಈ ಒಂದು ಪೇಜಲ್ಲಿ ಓಪನ್ ಆಗಿದೆ. ಓಕೆನಾ, ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ 1 ಜಾಬ್ ಇನ್ ಕ್ಯೂ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಸಿಂಪ್ಲಿ ಇದರ ಮೇಲೆ ಈಗ ಕ್ಲಿಕ್ನ ಮಾಡ್ಕೋತೀನಿ ನಾನು. ನೋಡ್ಬೋದು ಈಗ ಈ ಥರ ಇಲ್ಲಿ ಬಂದಿದೆ. ಓಕೆನಾ, ಇಲ್ಲಿ ಕಂಟೆಂಟ್ ಜನ್ರೇಷನ್ ಪ್ರೋಗ್ರೆಸ್ ಅಂತ ಬಂದಿದೆ. ಓಕೆನಾ, ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಈ ಸರ್ಕಲ್ ಇದೆಲ್ಲ ಅದು ಫುಲ್ ಆಗಬೇಕು. ಓಕೆನಾ, 100ಗೆ ಆಗಬೇಕು, ಆಗ ನಿಮಗೆ ಇಲ್ಲಿ ವಿಡಿಯೋ ಜನ್ರೇಟ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಹೇಗೆ ಅಂತ. ಗೈಸ್ ಇನ್ನು ನಿಮಗೆ ಇನ್ನೊಂದು ಹೇಳಬೇಕು ಏನಂದರೆ ನಾನಾಗ ಹೇಳಿದ್ದೆಲ್ಲ ಎಂಡಲ್ಲಿ ಹೇಳ್ತೀನಿ ಅಂತ. ಒಂದು ಇಲ್ಲಿ ನೀವು ಅಕೌಂಟ್ ಸ್ವಿಚ್ ಮಾಡ್ಕೋಬೋದು, ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ. ಓಕೆನಾ, ನಾನು ಹೇಳ್ತೀನಿ. ಇನ್ನೊಂದು ಏನಂದರೆ ಗೈಸ್ ನೀವು ಈಸಿಲಿ ಮೇಟಾ AIಲಿ ಈ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು, ಅದು ಕೂಡ ಅನ್ಲಿಮಿಟೆಡ್. ಓಕೆನಾ, ನಿಮಗೆ ಇಮೇಜ್ ಟು ವಿಡಿಯೋ ಕೂಡ ಅದು ಕನ್ವರ್ಟ್ ಮಾಡಿ ಕೊಡುತ್ತೆ. ನಾನು ಅದರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ ಆಲ್ರೆಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಎಷ್ಟು ಬೇಕಾದರೂ ಇದೇ ಥರ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಗೈಸ್ ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರೋ ಇಲ್ಲಿ ಇಮೇಜ್ ಟು ವಿಡಿಯೋನ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತ. ಓಕೆನಾ,
ಇಲ್ಲಿ ಕೆಳಗೆ ಡೌನ್ಲೋಡ್ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ವಿತ್ ವಾಟರ್ ಮಾರ್ಕ್ ಅಂತ ಇರುತ್ತಲ್ಲ ಅದನ್ನೇ ಕ್ಲಿಕ್ನ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಇನ್ಶಾರ್ಟಲ್ಲಿ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದೇ ಥರ ನೀವು ಇನ್ನೊಂದು ಪ್ರಾಂಪ್ಟನ್ನ ಹಾಕಿ ಇನ್ನೊಂದು ವಿಡಿಯೋ ಇಮೇಜ್ ಟು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ ಗೈಸ್ ಇವಾಗ ನಾವು ಎಡಿಟಿಂಗ್ಗೆ ಇನ್ಶಾರ್ಟ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಸಿಂಪ್ಲಿ ಇನ್ಶಾರ್ಟ್ ಓಪನ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಮೇಲೆ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನ್ಯೂ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇದಾದಮೇಲೆ ಈಗ ನಾವು ಇಲ್ಲಿ ಯಾವುದೆಲ್ಲ ಈ ವಿಡಿಯೋನ ಜನರೇಟ್ ಮಾಡಿದ್ವಲ್ಲ ಅದನ್ನು 1 by 1 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ಟೋರಿ ಹೇಗಿದೆ ಹಾಗೇನೆ. ಓಕೆನಾ ಗೈಸ್, ಇವಾಗ ನಾವು ಇದಕ್ಕೆ ಯೂಟ್ಯೂಬ್ ರೇಷನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಕ್ಯಾನ್ವಾಸ್ ಅಂತ ಇದೆಯಲ್ಲ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ 16:9 ಇದೆಯಲ್ಲ ಮಿಡ್ಲಲ್ಲಿ, ಸೊ ಅದನ್ನು ಈ ಥರ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಡಬಲ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ನ ಮಾಡಿ. ಇದಾದಮೇಲೆ ನೋಡ್ಬೋದು ನೀವು ಎಲ್ಲ ಪೇಜಿಗೆ ಇದು ಆ್ಯಡ್ ಆಗಿದೆ, ಎಲ್ಲ ವೀಡಿಯೋಗೆ ಇದು ಆ್ಯಡ್ ಆಗಿದೆ. ಓಕೆನಾ ಗೈಸ್ ಇವಾಗ ಆ ಒಂದು ವೆಬ್ಸೈಟ್ ಏನಿದೆ ಅದರದ್ದು ಇಲ್ಲಿ ವಾಟರ್ ಮಾರ್ಕ್ ಇದೆಯಲ್ಲ ಅದನ್ನು ಈ ಥರ ನೀವು ಈ ವಿಡಿಯೋ ಮೇಲೆ 2 ಫಿಂಗರ್ ಯೂಸ್ ಮಾಡಿ ಝೂಮ್ ಮಾಡಿ ಇದು ಹೈಡ್ ಆಗೋ ಥರ ಝೂಮ್ ಮಾಡಿ. ಓಕೆನಾ, ಝೂಮ್ ಮಾಡಿ ಅದನ್ನು ಹೈಡ್ನ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋನ ಇದೇ ಥರ ನೋಡಿ ಇದನ್ನು ಹೈಡ್ ಮಾಡ್ಕೋಬೋದು. ಓಕೆನಾ ಗೈಸ್ ಇದಕ್ಕೆ ನೀವು AI ವಾಯ್ಸ್ನ ಯೂಸ್ ಮಾಡಬೇಡಿ, ನಿಮ್ಮದು ಫೋನ್ ವಾಯ್ಸನ್ನೇ ಕೊಡಿ. ಓಕೆನಾ, ನಾನು ಅದನ್ನೇ ನಿಮಗೆ ರೆಫರ್ ಮಾಡೋದು. ಈಗ ಸಿಂಪ್ಲಿ ಬ್ಯಾಕ್ ಪೇಜಿಗೆ ಬಂದು ನೋಟ್ಸ್ ಅಂತ ಟೈಪ್ ಮಾಡಿ, ಆಗ ನಾನು ಹೇಳಿದ್ದಲ್ಲ ಅದೇ ಪೇಜು. ಓಕೆನಾ, ಅದರಲ್ಲಿ ಈಗ ನಾವು ಸ್ಟೋರಿನ ಸೇವ್ ಮಾಡಿದ್ವಲ್ಲ ಆ ಸ್ಟೋರಿದು ಸ್ಕ್ರೀನ್ಶಾಟ್ನ ಈ ಥರ ತಗೊಳ್ಳಿ. ಓಕೆನಾ, ತಗೊಂಡು ಇವಾಗ ಅಗೇನ್ ಇನ್ಶಾರ್ಟ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇನ್ಶಾರ್ಟಲ್ಲಿ ಇಲ್ಲಿ ನಿಮಗೆ PIP ಅಂತ ಕಾಣಿಸ್ತಿದೆಯಾ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಫೋಟೋ ಆಪ್ಷನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮಗೆ ಫೋಟೋ ಸಿಗುತ್ತೆ. ಓಕೆನಾ, ನೀವು ಸ್ಕ್ರೀನ್ಶಾಟ್ ತಗೊಂಡಿದ್ರಲ್ಲ ಅದನ್ನು ಈ ಥರ ಆ್ಯಡ್ನ ಮಾಡ್ಕೊಂಡು ಗೈಸ್ ಇಲ್ಲಿ ಎಲ್ಲಿ ಬೇಕಾದರೂ ಪ್ಲೇಸ್ನ ಮಾಡಿಕೊಂಡು ಇದನ್ನು ನೀವು ಈ ಎಡ್ಜಿದೆಲ್ಲ ಈ ಥರ ಡ್ರ್ಯಾಗ್ನ ಮಾಡಿಕೊಂಡು ಎಂಡ್ವರೆಗೆ ಸೆಟ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇದಾದಮೇಲೆ ನಾವು ಇದಕ್ಕೆ ವಾಯ್ಸ್ ಓವರ್ ಕೊಡೋದು. ಓಕೆನಾ ಗೈಸ್, ಇಲ್ಲಿ ಆಡಿಯೋ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ರೆಕಾರ್ಡ್ ಅಂತ ಬರುತ್ತಲ್ಲ, ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಆಗ ನಿಮಗೆ ಈ ಥರ ಒಂದು ಇಲ್ಲಿ ಕಾಣಿಸ್ತಿದೆಯಾ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ ರೆಕಾರ್ಡ್ನ ಮಾಡ್ಕೋಬೋದು ಈ ಒಂದು ಸ್ಕ್ರೀನ್ಶಾಟ್ನ ನೋಡ್ಕೊಂಡು. ಓಕೆನಾ ಗೈಸ್, ತುಂಬ ಈಸಿಯಾಗಿ ನೀವು ಈ ಥರ ನೀವು ಕೂಡ ವಾಯ್ಸ್ ಓವರ್ನ ಕೊಡ್ಬೋದು. ಇದಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಅಗೇನ್ PIP ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಈ ಒಂದು ಸ್ಕ್ರೀನ್ಶಾಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೇಲೆ ಡಿಲೀಟ್ ಅಂತ ಆಪ್ಷನ್ ಇಲ್ಲಿ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಮಾಡ್ಕೋಬೋದು. ಓಕೆನಾ ಗೈಸ್, ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಿದ ಮೇಲೆ ಈ ಥರ ಪ್ಲೇನ ಮಾಡಿ ನಿಮ್ಮದು ಸ್ಟೋರಿ ಯಾವ ಥರ ಬರುತ್ತೆ ಅದೇ ಥರ ವೀಡಿಯೋಸ್ನಲ್ಲಿ ನೀವು ಈ ಥರ ವೀಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಪ್ಲಿಟ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ವೀಡಿಯೋ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ, ಅದಾದಮೇಲೆ ಈ ಒಂದು ಪಾರ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡಿಲೀಟ್ ಮಾಡ್ಕೋಬೋದು. ಓಕೆನಾ, ಈ ಥರ ಸ್ಪ್ಲಿಟ್ನ ಮಾಡ್ಕೊಳ್ಳಿ, ಬೇಡದ ಪಾರ್ಟನ್ನು ಡಿಲೀಟ್ನ ಮಾಡ್ಕೋಬೋದು. ಓಕೆನಾ, ನಿಮ್ಮದು ಸ್ಟೋರಿ ಹೇಗಿದೆ ಅದೇ ಥರ. ಓಕೆನಾ ಗೈಸ್, ಇವಾಗ ನಾವು ಇದಕ್ಕೆ ಆ್ಯನಿಮೇಷನ್ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ವೈಟಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನಿಮಗೆ ಫಸ್ಟ್ ಲೈನಲ್ಲಿ ಈ ಒಂದು ಆ್ಯನಿಮೇಷನ್ ಇದೆಯಲ್ಲ ಇದನ್ನು ಇಲ್ಲಿ ಇದೆಲ್ಲ ಅದನ್ನು ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಇಲ್ಲಿ ಈ ಥರ ಒಂದು ಆ್ಯಡ್ ಆಗಿದೆ. ಓಕೆನಾ, ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಆ್ಯಡ್ ಮಾಡೋದಕ್ಕೆ ಹೇಗೇನು ಅದಕ್ಕೇ ಹೋಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಬಲ್ ಮಾರ್ಕ್ ಇದೆಯಲ್ಲ ಅಲ್ಲಿ ಅಪ್ಲೈ ಟು ಆಲ್ ಅಂತ ಬರುತ್ತೆ, ನೀವು ಎಲ್ಲದಕ್ಕೂ ಆಗ ಆ್ಯಡ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಇದಾದಮೇಲೆ ಈ ಪ್ಲೇನ ಮಾಡಿ ಎಷ್ಟು ಚೆನ್ನಾಗಿ ಈ ಥರ ಬಂದಿದೆ. ಓಕೆನಾ, ನಿಮಗೆ ಈ ವಿಡಿಯೋದ ಲೆಂತ್ ಏನಾದರೂ ಜಾಸ್ತಿ ಬೇಕಂತ ಹೇಳಿದರೆ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಗೈಸ್ ಇಲ್ಲಿ ಸ್ಪೀಡ್ ಅಂತ ಒಂದು ಆಪ್ಷನ್ ಇಲ್ಲಿ ಕಾಣಿಸ್ತಿದೆಯಾ, ಸೊ ಸಿಂಪಲ್ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಒಂದು ಡಾಟ್ ಇದೆಲ್ಲ ಇದನ್ನು ಈ ಥರ ಲೆಫ್ಟಿಗೆ ನೀವು ಸ್ಲೈಡ್ ಮಾಡಿದರೆ ನಿಮಗೆ ಜಾಸ್ತಿ ಇದು ವಿಡಿಯೋ ಲೆಂತ್ ಆಗುತ್ತೆ. ಓಕೆನಾ, ಸ್ಲೋ ಮೋಷನ್ ಆಗುತ್ತೆ. ಈ ಥರ ಲೆಫ್ಟಿಗೆ ನೀವು ಸ್ಲೈಡ್ನ ಮಾಡಿದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದನ್ನು ಈ ಥರ ಸ್ಲೈಡ್ನ ಮಾಡಿದರೆ ಶಾರ್ಟ್ ಆಗುತ್ತೆ. ಓಕೆನಾ, ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು.